ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಹೊಸೋಡ್ ಒಪ್ಪ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟು ಬಾಬರ್ ಆಜಮ್ ರಿಲೇಟೆಡ್ ಬರ್ತಾ ಇದೆ. PCB ಸ್ಟ್ರಾಂಗ್ ಆಗಿ ಹೇಳಿದಂತೆ ಬಾಬರ್ ಆಜಮ್ಗೆ, ಇಲ್ಲ ಗುರು ನಿನ್ನ ಕತೆ ಮುಗ್ದೋಗ್ಬಿಟ್ಟಿದೆ T20 ಕ್ರಿಕೆಟಲ್ಲಿ, ಇನ್ನು ನಾನು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ, ಮುಚ್ಕೊಂಡು ರಿಟೈರ್ಮೆಂಟ್ನ ತಗೋಬಿಡು ಅಂತ ಹೇಳ್ಬಿಟ್ಟಿದ್ದಂತೆ. ಆದ್ದರಿಂದ ಬಾಬರ್ ಆಜಮ್ ಅವರು ಈ T20 ವರ್ಲ್ಡ್ ಕಪ್ ಆದ ನಂತರ ರಿಟೈರ್ಮೆಂಟ್ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟು ಬಂದಿದೆ ಗುರು. ಪ್ಲ್ಯಾನ್ ಮಾಡೋದೇನೋ ಅಲ್ಲಿ ಕ್ಲಾರಿಟಿ ಇದೆ, ಬಾಬರ್ ಆಜಮ್ ಕೈಲಿ ಆಗ್ತಾ ಇಲ್ಲ ಅಂತ. ಇವಾಗೆಲ್ಲ ಗುರು ಇನ್ನೂ ಒಂದು 2 ವರ್ಷದ ಹಿಂದೆ ರಿಟೈರ್ಮೆಂಟ್ನ ತೊಗೊಬೇಕಾಗಿತ್ತು. 2-3 ವರ್ಷದ ಹಿಂದೆ ರಿಟೈರ್ಮೆಂಟ್ನ ತೊಗೋಬೇಕಾಗಿತ್ತು. ಇವರು ಇನ್ನೂ ಉಳಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಪಾಕಿಸ್ತಾನದವ್ರು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅಲ್ಲ. ಕಳೆದ 3-4 ವರ್ಷದ ಅವರ ಟ್ರೆಂಡ್ ಯಾವ ಥರ ಇದೆ ಅಂತಂದರೆ, ಎಲ್ಲ ಅಕ್ರಾಸ್ ಆಲ್ ಫಾರ್ಮೇಟ್ಸ್ ಅವರ ಟ್ರೆಂಡ್ ಹಿಂಗಿದೆ ಅಂತಂದರೆ ಹಿಂಗಿದೆ ಅವರ ಟ್ರೆಂಡು. ಇವ್ರು ನೋಡಿದ್ರೆ ಅಕ್ರಾಸ್ ಆಲ್ ಫಾರ್ಮೇಟ್ಸು ಕನ್ಸಿಡರ್ ಮಾಡ್ತಾರೆ ಬಾಬರ್ ಆಜಮ್ನ. ಗುರು ವಿರಾಟ್ ಕೊಹ್ಲಿ ಒಂದು 2 ವರ್ಷ ಹಂಗೆ ಆಗಿರಲ್ವಾ? 2 ವರ್ಷ ವಿರಾಟ್ ಕೊಹ್ಲಿಗೂ ರನ್ಸ್ ಬಂದಿರಲಿಲ್ಲ ಅಂತ ಕೇಳ್ತು ಅಂತಂದರೆ, ವಿರಾಟ್ ಕೊಹ್ಲಿಗೆ ಒಂದು ಅಪ್ರೋಚ್ ಇತ್ತು, ರನ್ ಹೊಡಿಬೇಕು ಅನ್ನೋ ಒಂದು ಇಂಟೆಂಟ್ ಇತ್ತು, ಒಂದು ಪಾಸಿಟಿವಿಟಿ ಅನ್ನೋದಿತ್ತು. ಅವ್ರು ನಡ್ಕೊಂಡು ಬರ್ತಾವ್ರೆ ಅಂದರೆ ಒಂದು ಗತ್ತಿತ್ತು, ಗಾಂಭೀರ್ಯ ಇತ್ತು. ಇವ್ರು ನಡ್ಕೊಂಡು ಬರ್ತಾವ್ರೆ ಅಂದರೆ ಯಾವನ್ ಗುರು ಹಿಂಗೆ ಬರ್ತಾವನೆ ಅಂತ ಅನ್ಸುತ್ತೆ ಬಾಬರ್ ಆಜಮು. ಆ ಒಂದು ಕಾನ್ಫಿಡೆನ್ಸೇ ಇಲ್ಲ, ಬಾಡಿ ಲ್ಯಾಂಗ್ವೇಜ್ ಏನಿಲ್ಲ ರನ್ ಹೊಡಿಬೇಕು ಅನ್ನೋವಂಥದ್ದು. ಇನ್ನೆಲ್ಲಿಂದ? ಇನ್ನು ಬಿಗ್ ಬ್ಯಾಶ್ ಅವರು ಕೂಡ ಕನ್ಸಿಡರ್ ಮಾಡೋದಿಲ್ಲ. ಏನೋ ಅಪ್ಪಿ ಸೀಸನಲ್ಲಿ ಕನ್ಸಿಡರ್ ಮಾಡ್ಬಿಟ್ಟು ತಗೊಂಡ್ಬಿಟ್ಟಿದ್ರು ಸಿಡ್ನಿ ಸಿಕ್ಸರ್ಸ್ ಅವರು. ಇನ್ನೇನಾರು ಆಕ್ಷನ್ಗೆ ಹೋಯ್ತು ಅಂದರೆ, ಡ್ರಾಫ್ಟಿಗೆ ಹೋಯ್ತು ಅಂದರೆ ಮಕ್ಕೋಗಿ ಕಳಿಸ್ತಾರೆ, ಹೋಗಪ್ಪ ನೀನು ಶಿಷ್ಯ ಅಂತ. ರಿಟೈರ್ಮೆಂಟ್ ತೊಗೊಂಡ್ರೆ ಬೆಸ್ಟು T20 ಕ್ರಿಕೆಟಿಂದ. ಅಕ್ರಾಸ್ ಆಲ್ ಫಾರ್ಮೇಟ್ಸ್ ತಗೊಳ್ಳೋ ಥರ ಕಾಣಿಸ್ತೈತೆ ಸೀನ್ನ ನೋಡ್ತಾ. ಅಂದ್ರೆ ಯಾವ ಫಾರ್ಮೇಟ್ರು ರನ್ ಬರ್ತಾ ಇಲ್ಲ ಬಾಬರ್ ಆಜಮ್ಗೆ. ಒಟ್ನಲ್ಲಿ ಒಂದು ಫಾರ್ಮೇಟಿಂದ ಕನ್ಸಿಡರ್ ಮಾಡ್ತಾ ಇದ್ರಂತೆ ರಿಟೈರ್ಮೆಂಟ್ನ ತಗೋಬೇಕು ಅಂತ. ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 2, ರಾಜಸ್ಥಾನ್ ರಾಯಲ್ಸ್ ಅವ್ರನ್ನ ಗೌತಮ್ ಗಂಭೀರ್ ಅಣ್ಣನ ಎಳ್ಕೊಬೇಕು ರಾಜಸ್ಥಾನ್ ರಾಯಲ್ಸ್ಗೆ ಅಂತ ಅನ್ಕೊಂತವ್ರಂತೆ. ಪಾರ್ಟ್ನರ್, ಮೆಂಟರ್ ಅಂಡ್ CEO ಆಗೂ ಕೂಡ ಇವ್ರನ್ನ ಇಡಬೇಕು ಅಂತ ಅನ್ಕೊಂತವ್ರಂತೆ. 2027ವರೆಗೂ ಕೂಡ ಇವರ ಟೆನ್ಯೂರ್ ಅನ್ನೋದು ಇದೆ, ಅಂದರೆ ಕೋಚಿಂಗ್ ಪೀರಿಯಡ್ ಅಲ್ಲಿವರೆಗೂ ಕೂಡ ಇದೆ. ಅದಾದ ನಂತರ 2028ಅಲ್ಲಿ ಬರ್ತಾ ಇದೆ, ಗೊತ್ತಿರೋದೇನೆ ಎಲ್ಲರಿಗೂ ಒಲಿಂಪಿಕ್ಸ್ ಬರ್ತಾ ಇದೆ ಅಂತ. ಸೊ ಅಲ್ಲಿಗೂ ಕೂಡ ಕೋಚಿಂಗ್ ಇವ್ರದೇ ಇರಬಹುದು, ಎಕ್ಸ್ಟೆನ್ಷನ್ ಕೊಡ್ಬೋದು. ಸಕ್ಸಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಈ T20 ವರ್ಲ್ಡ್ ಕಪ್ ಗೆಲ್ತು ಅಂತ ಅಂದಾಗ, ನೆಕ್ಸ್ಟ್ ODI ವರ್ಲ್ಡ್ ಕಪ್ ಕೂಡ ಗೆಲ್ತು ಅಂತ ಅಂದಾಗ ಖಂಡಿತ ಅವರಿಗೆ ಕೋಚಿಂಗ್ ಪೀರಿಯಡ್ನ ಸ್ವಲ್ಪ ಇನ್ಕ್ರೀಸ್ ಮಾಡೋದಲ್ಲಿ ಅರ್ಥ ಅಂತೂ ಇದ್ದೇ ಇರುತ್ತೆ. ಸೊ ನೋಡಬೇಕಾಗುತ್ತೆ, ಇನ್ನು ಸಿಕ್ಕಾಪಟ್ಟೆ ಟೈಮ್ ಇದೆ. ಟೋಟಲ್ ರಾಜಸ್ಥಾನ್ ರಾಯಲ್ಸ್ ಅವರೇನೋ KKRನ ಬೀಟ್ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇದ್ದಾರಂತೆ ಇವರಿಗೆ ಡಿಮ್ಯಾಂಡ್ಗಳನ್ನ ಇಡೋದಕ್ಕೆ. ಕಾದು ನೋಡೋಣ ಯಾರು ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡ್ತಾರೆ ಇವರ ಟೆನ್ಯೂರ್ ಮುಗ್ದಾದ್ಮೇಲೆ ಅಂತ. ಅಪ್ಡೇಟ್ ನಂಬರ್ 3, ಏನು ಗುರು ಆಗ್ತಾ ಇದೆ ಇವತ್ತಿನ ಮ್ಯಾಚಲ್ಲಿ. ಪಾಪ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡವ್ರೆ ಜಿಂಬಾಬ್ವೆ ವರ್ಸಸ್ ಐರ್ಲೆಂಡ್ ಮ್ಯಾಚಿಗೆ. ಆಸ್ಟ್ರೇಲಿಯಾದವರು ಏನಾಗುತ್ತೆ ಅಂತ ನೋಡಿದ್ರೆ ಮಳೆ ಬರ್ತಾಯ್ತಲ್ಲ. ಮಳೆ ಬಂದು ಉಣ್ಕೊಂಡೋಯ್ತು ಅಂದ್ರೂ ಕೂಡ ಜಿಂಬಾಬ್ವೆ ಅವರನ್ನೇ ಕ್ವಾಲಿಫೈ ಆಗೋದಲ್ಲಿ. ಇಲ್ಲಿ ನೋಡಿ, ಮಳೆನೂ ಕೂಡ ಪಲ್ಲೆಕೆಳೆ ಸ್ಟೇಡಿಯಮಲ್ಲಿ ಅಡ್ಡ ಬಂದು ನಿಂತ್ಕೊಂಡೈತೆ. ಆಸ್ಟ್ರೇಲಿಯಾದವರ ಕಡೆ ಆಸೆ ಏನಿತ್ತು ಅದಕ್ಕೂ ಕೂಡ ಮಳೆ ಎರಚ್ತಾ ಇದೆ, ಹಂಗೆ ಮಳೆ ನೀರನ್ನ ಎರಚ್ತಾ ಇದೆ ಆಸ್ಟ್ರೇಲಿಯಾದವ್ರಿಗೆ. ಇಲ್ಲಿ ಹೌ ಅಬೌಟ್ ನಾವು ಮಾತಾಡ್ತಿರೋದು ಹೆಂಗೆ ಅಂತಂದರೆ, ಜಿಂಬಾಬ್ವೆ ಮತ್ತು ಆಸ್ಟ್ರೇಲಿಯಾ ಈ 2 ತಲೆನ ಇಟ್ಕೊಂಡು ಮಾತಾಡ್ತಿದ್ದೀವಿ. ಐರ್ಲೆಂಡ್ಗೂ ಕೂಡ ಕ್ವಾಲಿಫೈ ಆಗುತ್ತಾ ಸಿನಾರಿಯೋ ಇದೆ ಅಂತಲೇ ಮರ್ತ್ಬಿಟ್ಟಿದ್ದೀವಿ. ಇನ್ ಕೇಸ್ ಈ ಥರ ಏನಾದ್ರು ಆಯಿತು, ಇವತ್ತಿನ ಮ್ಯಾಚ್ ನಡೀತು ಅಂತ ಅಂದರೆ, ಐರ್ಲೆಂಡ್ ಏನೋ ಒಂದು ಯೂಜ್ ಮಾರ್ಜಿನಲ್ಲಿ ಹೊಡಿತು ಅಂತಂದರೆ, ಇನ್ ಕೇಸು ಜಿಂಬಾಬ್ವೆ ಹೊಡಿತು ಅಂದರೆ ಯೂಜ್ ಮಾರ್ಜಿನಲ್ಲಿ ಹೊಡಿಬೇಕು. ಹೊಡೆದ್ಬಿಟ್ಟು ಆಸ್ಟ್ರೇಲಿಯಾದವ್ರನ್ನು ಒಮಾನ್ ಮೇಲೆ ಸೋತರು ಅಂತಂದರೆ ಐರ್ಲೆಂಡು ಕೂಡ ಕ್ವಾಲಿಫೈ ಆಗುವಂಥ ಸೀನ್ ಇದೆ. ಇಲ್ಲಿ ಗ್ರೂಪ್ ಬಿ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿರೋ ಅಷ್ಟು ಯಾವ ಗ್ರೂಪು ಕೂಡ ಕ್ರಿಯೇಟ್ ಮಾಡಿಲ್ಲ ಈ ಒಂದು ಟೂರ್ನಮೆಂಟಲ್ಲಿ. ಅಪ್ಡೇಟ್ ನಂಬರ್ 4, ಪಾಕಿಸ್ತಾನದ ಚೀಫು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟವನೇ, ಅದೇ ಟ್ರೋಫಿ ಕಳ್ಳ ಅಂತ ಯಾವಾಗಲೂ ಅಂತೀನಲ್ಲ ಮೋಸಿನೋ. ಪಾಕಿಸ್ತಾನ್ fans should not worry about trophy. I have a plan B ready. The trophy will come home. Just keep trusting me ಅಂತ ಹೇಳಿದ್ದಾರೆ. ಏನು ಗುರು, ನನ್ನ ಮಕ್ಕಳು ಪಾಕಿಸ್ತಾನದವ್ರು ಫಸ್ಟ್ ಸೂಪರ್ 8 ಕ್ವಾಲಿಫೈ ಆಗಿರಲ್ಲ ಅಂತಂದರೆ ಏನೋ ಪ್ಲ್ಯಾನ್ ಬಿ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಇಲ್ಲಿ. ಏನು ಪ್ಲ್ಯಾನ್ ಬಿ? ಏನು ಟ್ರೋಫಿ ಗೆದ್ದಿಲ್ಲ ಅಂತಂದರೆ ಡೂಪ್ಲಿಕೇಟ್ ಟ್ರೋಫಿ ಬಂದು ಮಾಡಿಸ್ಕೊಂಬಂದು ಇಕ್ಕಂತೀರಾ, ಅಥವಾ ಏನಾರು ಇಂಡಿಯಾ ಗೆಲ್ತು ಅಂದರೆ ಕದ್ಕೊಂಡೋಗಿ ಇಟ್ಕೊಂತೀರಾ? ಏಷ್ಯಾ ಕಪ್ನ ಕದ್ಕೊಂಡೋಗಿ ಅಲ್ಲಿ ಇಟ್ಬಿಟ್ಟಿದ್ರಲ್ಲ ACC ಇದ್ರ ಹತ್ರ, ಅಲ್ಲಿ ತೊಗೊಂಡೋಗಿ ಇಟ್ಬಿಡ್ತೀರಾ. ಅದೇ ಥರ ಇದನ್ನು ತೊಗೊಂಡೋಗ್ಬಿಟ್ಟು ಅವೆಲ್ಲ ಆಗೋದಿಲ್ಲ. ಈ ಥರ ಗೋಲ್ಮಾಲ್ ಮಾಡೋದಕ್ಕೆ, ಏಷ್ಯಾ ಕಪ್ಪಲ್ಲಿ ಮಾಡ್ದಂಗೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಇದು ICC ಟೂರ್ನಮೆಂಟು. ಸೈಕ್ ನನ್ನ ಮಕ್ಕಳ ಆಡ್ದಂಗೆ ಆಡೋಕ್ಕೆ ಹೋಗ್ಬೇಡ್ರಿ ಪಾಕಿಸ್ತಾನದವರ. ಮುಚ್ಕೊಂಡು ಫಸ್ಟು ಕ್ವಾಲಿಫೈ ಆಗೋದನ್ನ ನೋಡ್ಬಿಟ್ಟು ಕಲೀರಿ ಸೂಪರ್ 8ಗೆ. ಆಮೇಲೆ ಈ ಥರ ಸ್ಟೇಟ್ಮೆಂಟ್ಗಳೆಲ್ಲ ಪಾಸ್ ಮಾಡೋಕ್ಕೆ ಹೇಳಿ. ಕದ್ಬಿಟ್ಟು ಓಡಾಗ್ಬಿಟ್ಟು ಅಲ್ಲಿ ಏನೋ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಮಾಡ್ತಾರಂತೆ. ಪ್ಲಾನ್ ಬಿ ನಾವು ಬದನೆಕಾಯಲ್ಲಿ. ಅಪ್ಡೇಟ್ ನಂಬರ್ 5, ಇವತ್ತಿನ ಫಸ್ಟ್ ಮ್ಯಾಚ್ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ನ್ಯೂಜಿಲೆಂಡ್ ಅವರಿಗೆ ಗೆಲ್ಲೇಬೇಕಾಗಿತ್ತು ಕೆನಡಾ ಮೇಲೆ. ಗೆದ್ದು ತೀರಿದ್ದಾರೆ. ಆಲ್ಮೋಸ್ಟ್ 15-16 ಓವರ್ಗಿನ ಚೇಸ್ ಆನ್ ಮಾಡಿ ಬಿಸಾಕಿದ್ದಾರೆ ಕೊಟ್ಟಂಥ ಟಾರ್ಗೆಟ್ನ. ಬಟ್ ಅದನ್ನು ಕೆನಡಾದವರು 170+ ಹೊಡೆದಿದ್ದಾರೆ ಅಂತಂದರೆ ನ್ಯೂಜಿಲೆಂಡ್ ಮೇಲೆ ಮೆಚ್ಕೊಳ್ಳೇಬೇಕು. ಇವರ ಓಪನರ್ ಆಗಿರುವಂಥ ಯುವರಾಜು ಸೆಂಚುರಿನ ಹೊಡಿತಾರೆ. 110 ಹೊಡೆದಿದ್ದಾರೆ ಗುರು 60+ ಬಾಲ್ಸಲ್ಲಿ, ವಿಚ್ ಇನ್ಕ್ಲೂಡ್ಸ್ 6 ಸಿಕ್ಸರು. ಒಬ್ಬ ಕೆನಡಾ ಪ್ಲೇಯರು ನ್ಯೂಜಿಲೆಂಡ್ ಮೇಲೆ ಸೆಂಚುರಿ ಹೊಡಿತಾರೆ ಅಂತಂದರೆ ಇದನ್ನು ಖಂಡಿತ ಅದು ಚೇಪಕ್ ಸ್ಟೇಡಿಯಮಲ್ಲಿ ಸ್ವಲ್ಪ ಟ್ರಿಕಿ ಇರೋಂಥ ಸರ್ಫೇಸಲ್ಲಿ ಹೊಡಿತಾರೆ ಅಂತಾರೆ. ಇವತ್ತು ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿನೇ ಇತ್ತು ನೋಡೋಕೆ ಹೋಯ್ತು ಅಂದರೆ ಚೇಪಕ್ಕು. ಮುಂಚೆ ಇದ್ದಂಥ ಚೇಪಕ್ಕು ಇವಾಗಿರುವಂಥ ಚೇಪಕ್ಕು ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇದು ಚೆನ್ನೈ ಅವರನ್ನೇ ಹೇಳ್ತಾರೆ. ಅದಕ್ಕೋಸ್ಕರನೇ
ಸಿಕ್ಕಾಬಿಟ್ಟೆ ರನ್ಸ್ಗಳು ನೋಡೋದಕ್ಕೆ ಸಿಕ್ಕಿರೋದು. ಇವರಂತೂ ಚಚ್ಚಿ ಬಿಸಾಕಿದ್ದಾರೆ ಗುರು ನ್ಯೂಜಿಲೆಂಡ್ ಅವರು, ಕೇಳಂಗೇನೆ ಇಲ್ಲ. ಅಲ್ಲಿ ಗ್ಲೆನ್ ಫಿಲಿಪ್ 36 ಬಾಲಿಗೆ 76 ಹೊಡೆದಿದ್ದಾರೆ, ರಚಿನ್ ರವೀಂದ್ರ ಒಂದು 59 ಹೊಡೆದಿದ್ದಾರೆ, ಚೇಸ್ ಮಾಡಿ ಆರಾಮಾಗಿ ಬಿಸಾಕಿದ್ದಾರೆ. ಬಟ್ ಕೆನಡಾ ಪ್ಲೇಯರ್ ಆದಂಥ ಯುವರಾಜ್ ಅವರು 110 ಹೊಡಿದ್ದಾರೆ ಅಂತಂದರೆ ನೋಡಿ, ನೆನ್ನೆ ಬೇರೆ ಸೆಂಚುರಿ ಬಂದಿದ್ದಾನೆ, ಲಾಸ್ಟ್ ಮ್ಯಾಚ್ ಸೆಂಚುರಿ, ಇವತ್ತಿನ ಫಸ್ಟ್ ಮ್ಯಾಚ್ ಸೆಂಚುರಿಗಳೇ ಬಂದಿರಲಿಲ್ಲ ನೋಡಿ. ಪಟ್ ನನಗೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಸೆಂಚುರಿಗಳು ಬಂದಿದ್ದಾವೆ. ಯುವರಾಜ್ ಅಂತೂ ಖಂಡಿತ ಕ್ರೆಡಿಟ್ ಕೊಡಲೇಬೇಕು. ಚೇಪಕ್ಕಲ್ಲಿದ್ದಂಥ ಕ್ರೌಡೆಲ್ಲ ಎದ್ದು ನಿಂತ್ಕೊಂಡು ಚಪ್ಪಳ್ಳಿ ಹೊಡೆದ್ರು. ಕೆನಡಾ ಪ್ಲೇಯರ್ ಸೆಂಚುರಿ ಹೊಡಿದಂಗೆ ನ್ಯೂಜಿಲೆಂಡ್ ಅಗೇನ್ಸ್ಟು, ಯಾಕಂದರೆ ಇದು ನೆನ್ನೆ ಹೊಡೆದಂಥ ಸೆಂಚುರಿಗಿಂತ ಸಿಕ್ಕಾಪಟ್ಟೆ ಒಂಥರ ಎಫೆಕ್ಟಿವ್ ಆಗಿರುವಂಥ ಸೆಂಚುರಿ. ಯಾಕೆಂದರೆ ಕೆನಡಾ ಹೊಡೆದಿತ್ತದೆ ಅಂತಂದರೆ ಸೆಂಚುರಿನ ಇವ್ರ ಮೇಲೆ ಅದು ನಂಬುವಂಥ ಮಾತಾ. ಹೌದು, ಇವತ್ತು ನಂಬಲೇಬೇಕು. ಯುವರಾಜ್ ಅವರು ಹೊಡೆದಿದ್ರೆ ನ್ಯೂಜಿಲೆಂಡ್ ಅಗೇನ್ಸ್ಟ್ ಸೆಂಚುರಿನ. ಮತ್ತೆ ಸಿಗೋ ಮುಂದಿನ ಹೊಡೆದಿಲ್ಲ ಗಾಯ್ಸ್. ಇಷ್ಟವಾಗಿರೋ ಅಪ್ಡೇಟ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡ್ಬೋದು.